OTT ರಿಲೀಸಸ್ಗಳ ವಿಷಯದಲ್ಲಿ ಈ ವಾರ ತುಂಬಾನೇ ಸ್ಪೆಷಲು. ಬಹಳಷ್ಟು ಒಳ್ಳೆ ಕಂಟೆಂಟು, ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡಿದ ಸಿನಿಮಾಗಳು, ತುಂಬಾ ಒಳ್ಳೆ ಪೊಟೆನ್ಷಿಯಲ್ ನ ಹೊಂದಿರುವಂತಹ ಸಿನಿಮಾಗಳು, ವೆಬ್ ಸೀರೀಸ್ಗಳು ಈ ವಾರ ತೆರೆಗೊಂಡಿವೆ. ಸೊ ಬನ್ನಿ ಹಾಗಿದ್ರೆ ಈ ಎಲ್ಲದರ ನಡುವೆ ಯಾವ ಕಂಟೆಂಟ್ ವರ್ತು, ಯಾವ ಕಂಟೆಂಟ್ ವೇಸ್ಟು ಎಲ್ಲವನ್ನ ಈ ರೆಕಮೆಂಡೇಶನ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. OTT ರೆಕಮೆಂಡೇಶನ್ಸ್ ನ ಪ್ರತಿ ವಾರ ನಾವು ತರ್ತಾ ಇರ್ತೀವಿ ಅಂಡ್ ಸಾಕಷ್ಟು ರಿಸರ್ಚು, ಸಾಕಷ್ಟು ಬಿಂಜ್ ವಾಚಿಂಗ್ ಇದರ ಹಿಂದೆ ನಡೆಯುತ್ತೆ. ನಿಮ್ಗೆ ಈ ಎಫರ್ಟ್ ಇಷ್ಟ ಆದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಂತಾರ ಚಾಪ್ಟರ್ 1 ಏನ್ ಗುರುವೆ ಇಷ್ಟು ಬೇಗ ಬಂದ್ಬಿಡ್ತಲ್ಲ ಅಂತ ಅನ್ಸ್ತಿದೆ ಅಲ್ವಾ? ಅಟ್ ದಿಸ್ ಪಾಯಿಂಟ್ 1000 ಕೋಟಿಯ ಕನಸಿಗೆ ಪೆಟ್ಟು ಖಂಡಿತ ಬಿದ್ದಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಅಲ್ಲವಾದ್ರೂ ವೀಕೆಂಡ್ಸ್ ನಲ್ಲಿ ಇನ್ನಷ್ಟು ನಂಬರ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಇದಕ್ಕೆ ಪೊಟೆನ್ಷಿಯಲ್ ಇತ್ತು. ಬಟ್ ಈಗ ರಿವಾಚ್ ಮಾಡುವಂತಹ ಆಡಿಯನ್ಸು ಅದನ್ನ OTT ಯಲ್ಲೇ ನೋಡೋದಕ್ಕೆ ಆರಿಸ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಈ ಸಿನಿಮಾ ಬಗ್ಗೆ ನಾವು ಸಾಕಷ್ಟು ಹೊಗಳ್ಬಿಟ್ಟಿದ್ವಿ ಆಲ್ರೆಡಿ ಅಂಡ್ ನಮ್ಮ ರೆಗ್ಯುಲರ್ ಆಡಿಯನ್ಸ್ಗೆ ಅದು ಗೊತ್ತೇ ಇರುತ್ತೆ. ಇದು ಕೊಟ್ಟಂತಹ ಅನುಭವ ಮೆಮೊರಬಲ್. ಅವ್ರು ಅನ್ಕೊಂಡಿದ್ದನ್ನ ಆಸ್ ಇಟ್ ಈಸ್ ಸ್ಕ್ರೀನ್ ಮೇಲೆ ಟ್ರಾನ್ಸ್ಲೇಟ್ ಮಾಡಿ ರಿಷಬ್ ಶೆಟ್ರು ಎಲ್ಲಾ ಕಡೆಯಿಂದ ಪ್ರಶಂಸೆಯನ್ನ ಪಡ್ಕೊಂಡಿದ್ದಾರೆ ಅಂಡ್ ಅವರು ಅದಕ್ಕೆಲ್ಲ ಡಿಸರ್ವಿಂಗ್ ಕೂಡ ಹೌದು. ಬೈ ಎನಿ ಚಾನ್ಸ್ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೀವು ಮಿಸ್ ಮಾಡಿರಲ್ಲ ಅನ್ಕೋತೀನಿ. ಬೈ ಚಾನ್ಸ್ ಮಿಸ್ ಮಾಡಿದ್ರೆ ಅಥವಾ ನೋಡೋದಕ್ಕೆ ಆಗಿರ್ಲಿಲ್ಲ ಅಂತ ಅಂದ್ರೆ ಈಗ ಪ್ರೈಮ್ ವಿಡಿಯೋನಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಗಳದು ಅವೈಲಬಲ್ ಇದೆ. ಮಿಸ್ ಮಾಡಿದೆ ನೋಡಿ, ನಮ್ಮ ಹೆಮ್ಮೆಯ ಸಿನಿಮಾ ಇದು. ಇಡ್ಲಿ ಕಡಾಯಿ ಧನುಷ್ ಅವರು ನಿರ್ದೇಶಿಸಿ ನಟಿಸಿ ಕಾಣಿಸ್ಕೊಂಡಿರುವಂತಹ ಇಡ್ಲಿ ಕಡಾಯಿ ಸಿನಿಮಾದಲ್ಲಿ ಅವರೊಡನೆ ನಿತ್ಯಾ ಮೆನನ್, ಸಮುದ್ರಕಣಿ ಇನ್ನೂ ಮುಂತಾದವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಮುರುಗನ್. ಇವರ ತಂದೆ ಒಂದು ಸಣ್ಣ ಇಡ್ಲಿ ಅಂಗಡಿಯನ್ನ ನಡೆಸ್ತಾರೆ. ಆದ್ರೆ ಮುರುಗನ್ಗೆ ಆ ಊರು, ಆ ಜನ ಬಿಟ್ಟು ಸಿಟಿಗೆ, ಫಾರಿನ್ಗೆ ಓಡ್ ಹೋಗ್ಬೇಕು ಅನ್ನುವಂಥ ತವಕ. ಬಟ್ ಅವ್ರ ಅಪ್ಪಂಗೆ ಅದು ಅಷ್ಟಾಗಿ ಇಷ್ಟ ಇಲ್ಲ. ಸೊ ಇದರಿಂದ ಏನೇನಾಯ್ತು, ಕೊನೆಗೆ ಮುರುಗನ್ ಏನ್ ಮಾಡ್ದ, ಅವನಿಗೆ ಏನ್ ಸಿಕ್ತು, ಏನ್ ಸಿಗಬಹುದಿತ್ತು ಎಲ್ಲವನ್ನ ಈ ಸಿನಿಮಾ ಕಟ್ಕೊಡುತ್ತೆ. ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ ಆಗಿ ಧನುಷ್ ಅವರು ಫುಲ್ ಫಾರ್ಮ್ ಅಲ್ಲಿ ಕಾಣಿಸ್ತಾರೆ. ಎಮೋಷನಲ್ ಸೀನ್ಸ್ ನಲ್ಲಿ ಧನುಷ್ ತಮ್ಮನ್ನ ತಾವು ಕ್ಯಾರಿ ಮಾಡಿರುವಂತಹ ರೀತಿ ಬ್ರಿಲಿಯಂಟ್ ಆಗಿತ್ತು. ಇನ್ನು ಇವ್ರು ಹೇಳ್ಬೇಕು ಅಂತ ಅನ್ಕೊಂಡಿರುವಂತಹ ಕತೆ ತುಂಬಾ ರಿಫ್ರೆಶಿಂಗ್ ಆಗಿತ್ತು. ಅದನ್ನ ಸ್ಕ್ರೀನ್ ಪ್ಲೇ ಅಲ್ಲಿ ಇನ್ನಷ್ಟು ಬೆಟರ್ ಆಗಿ ತೋರಿಸಬಹುದಿತ್ತು. ಆದ್ರೆ ಸ್ಲೋ ಪೇಸ್ಡ್ ಎಮೋಷನಲ್ ಡ್ರಾಮಾಗಳು ನಿಮ್ಗೆ ಖುಷಿ ಕೊಡೋದಾದ್ರೆ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. ಹಲವರಿಗೆ ಇದು ಡೀಸೆಂಟ್ ವಾಚ್ ಕೂಡ ಆಗ್ಬಹುದು. ಬಟ್ ನನಗೆ ಪರ್ಸನಲಿ ಸಿನಿಮಾ ವರ್ಕ್ ಆಯ್ತು. ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲಬಲ್ ಇದೆ. ವಶ್ ಲೆವೆಲ್ 2. ವಶ್ ಅಂದ್ರೆ ಇದರ ಪಾರ್ಟ್ 1 2023ರಲ್ಲಿ ತೆರೆ ಕಂಡಂತಹ ಗುಜರಾತಿಯ ಸಿನಿಮಾ. ನ್ಯಾಷನಲ್ ಅವಾರ್ಡ್ ಗೆದ್ದು ಬಹಳಷ್ಟು ಸದ್ದನ್ನ ಮಾಡಿತು. ಅಜಯ್ ದೇವ್ಗನ್ ಅವರು ಇದನ್ನ ಹಿಂದಿಯಲ್ಲಿ ಶೈತಾನ್ ಅಂತ ಕೂಡ ರೀಮೇಕ್ ಮಾಡಿದ್ರು. ಅಂಡ್ ಈ ವರ್ಷ ಇದರ ಸೀಕ್ವೆಲ್ ಬಂದಿದೆ. ಗುಜರಾತಿ ಮಾತ್ರ ಅಲ್ಲದೆ ಹಿಂದಿಯಲ್ಲೂ ಇದನ್ನ ರಿಲೀಸ್ ಮಾಡಲಾಗಿದೆ. ಪಾರ್ಟ್ 1 ನಲ್ಲಿ ವಶೀಕರಣ, ಅದರಿಂದ ಒಬ್ಬರನ್ನ ಕಂಟ್ರೋಲ್ ಮಾಡೋದು, ಈ ಎಲ್ಲದರ ಸುತ್ತ ಕತೆ ಸುತ್ತಾ ಇತ್ತು. ಅಂಡ್ ಈಗ ಅದು ನೆಕ್ಸ್ಟ್ ಸ್ಕೇಲ್ಗೆ ಹೋಗಿದೆ ಅಂತ ಹೇಳ್ತೀನಿ. ಪಾರ್ಟ್ 1 ನಲ್ಲಿ ಒಂದು ಹುಡುಗಿ ಮೇಲೆ ವಶೀಕರಣ ಆಗಿತ್ತು ಅಂಡ್ ಈಗ ಇಡೀ ಸ್ಕೂಲ್ನೇ ಮಾಡಲಾಗಿದೆ ಅಂಡ್ ಅನಾಹುತಗಳ ಪಟ್ಟಿ ದುಪ್ಪಟ್ಟಾಗಿದೆ. ಇದಕ್ಕೆ ಯಾರ್ ಕಾರಣ, ಆ ವಶೀಕರಣದಿಂದ ಮುಕ್ತರಾದ್ರ ಇಲ್ವಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇದರ ಸೀಕ್ವೆಲ್ ಅನೌನ್ಸ್ ಆದಾಗ ಇದನ್ನ ಹೇಗ್ ಮುಂದುವರಿಸ್ತಾರೆ, ಕತೆ ಆಲ್ಮೋಸ್ಟ್ ಮುಗ್ದಂಗೆ ಲೆಕ್ಕ ಅಲ್ವಾ ಅಂತ ಅನ್ಕೊಂಡಿದೆ. ಬಟ್ ಅದರ ಕಂಟಿನ್ಯೂಯೇಷನ್ ಅನ್ನ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು. ಇಲ್ಲಿನ ಪರ್ಫಾರ್ಮೆನ್ಸು, ಸ್ಟೋರಿ ಟೆಲ್ಲಿಂಗು ಆನ್ ಪಾಯಿಂಟ್ ಇತ್ತು. ಸಾಕಷ್ಟು ವೈಲೆನ್ಸ್ ಅನ್ನ ಇಲ್ಲಿ ತೋರಿಸಿದ್ದಾರೆ ಅಂಡ್ ಸ್ಟಾರ್ಟಿಂಗ್ 20 ನಿಮಿಷ ಅಂತೂ ನಿಮ್ಗೆ ಎಲ್ಲವನ್ನ ಅರಗಿಸ್ಕೊಳ್ಳೋದಕ್ಕೆ ಟೈಮ್ ಬೇಕಾಗ್ಬೋದು. ಅಷ್ಟು ಘೋರವಾಗಿದೆ ಇಲ್ಲಿನ ಸೀಕ್ವೆನ್ಸ್ಗಳು ಅಂತ ಹೇಳ್ತೀನಿ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ವೈಲೆನ್ಸ್, ಸಫರಿಂಗ್ ಒಂದು ಲೆವೆಲ್ಗೆ ಹೆಚ್ಚಿದೆ. ಸೊ ಸಣ್ಣ ಮಕ್ಕಳಿದ್ರೆ ಹುಷಾರು ಅಂತ ಹೇಳ್ತೀನಿ ಗುರುವೆ. ಬಟ್ ಹಾರರ್ ಸ್ಟೋರಿಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಇದನ್ನ ಖಂಡಿತವಾಗ್ಲೂ ನೀವು ಮಜಾ ಮಾಡ್ತೀರಾ. ಲೋಕ ಚಾಪ್ಟರ್ 1 ಸಿನಿಮಾದಲ್ಲಿ ದೊಡ್ಡದಾಗಿ ಏನಾದ್ರು ತೋರಿಸ್ಬೇಕು ಅಂತ ಅನ್ಕೊಳ್ಳೋದು ಬೇರೆ ಅಂಡ್ ಅಷ್ಟೇ ನೀಟಾಗಿ ಎಕ್ಸಿಕ್ಯೂಟ್ ಅನ್ನ ಎಷ್ಟು ಜನ ತಾನೇ ಮಾಡ್ತಾರೆ. ಬಟ್ ಮಲಯಾಳಂನ ಈ ಸಿನಿಮಾ ದೊಡ್ಡ ಕನಸನ್ನ ಕಾಣ್ತು. ಅದನ್ನ ಒಳ್ಳೆ ಸಿನಿಮಾ ಆಗಿ ಟ್ರಾನ್ಸ್ಲೇಟ್ ಮಾಡಿದ್ರು ಅಂಡ್ ಅಷ್ಟೇ ದೊಡ್ಡ ಬಾಕ್ಸ್ ಆಫೀಸ್ ನಂಬರ್ಸ್ ಅನ್ನ ಕೂಡ ಎತ್ಕೊಂಡ್ರು. ಇದು ದುಲ್ಕರ್ ಸಲ್ಮಾನ್ ಅವರು ನಿರ್ಮಾಣ ಮಾಡಿ ಡಾಮಿನಿಕ್ ಅರುಣ್ ಅವರು ಬರೆದು ನಿರ್ದೇಶಿಸಿರುವಂತಹ ಸಿನಿಮಾ. ಇಲ್ಲಿನ ಕತೆ ಸುತ್ತೋದು ಚಂದ್ರ ಅನ್ನುವಂತಹ ಪಾತ್ರದ ಸುತ್ತ. ಇವಳಿಗೆ ಒಂದಷ್ಟೇ ಸ್ಪೆಷಲ್ ಪವರ್ಸ್ ಇದೆ ಅಂಡ್ ಅವ್ ಏನು, ಇವಳು ಅವನ್ನೆಲ್ಲ ಯಾವ್ದಕ್ಕಾಗಿ ಬಳಸ್ಕೊಂಡ್ಲು ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾನ ನೋಡ್ಬೇಕಾದ್ರೆ ನನಗೆ ಸಖತ್ ಇಷ್ಟ ಆಗಿದ್ದು ಇಲ್ಲಿನ ಫ್ರೇಮ್ಸ್. ಬೆಂಗಳೂರಿನಲ್ಲಿ ಸೆಟ್ ಆಗಿರುವಂತಹ ಈ ಸಿನಿಮಾದ ವಿಜುವಲ್ಸು ಸೂಪರ್ಬ್ ಆಗಿತ್ತು. ಇಲ್ಲಿ ಅದೇನೋ ಯುನಿಕ್ ಟಚ್ ಇದೆ ಪ್ರತಿ ಫ್ರೇಮ್ ನಲ್ಲಿ. ಅದನ್ನ ನೀವು ಈ ಹಿಂದೆ ನೋಡಿರ್ತೀರಾ, ಬಟ್ ಬಹಳ ಅಪರೂಪವಾಗಿ. ಅಂಡ್ ಆಸ್ ಎ ಫಿಲಂ ಎಲ್ಲೆಲ್ಲಿ ವರ್ಕ್ ಆಗ್ಬೇಕಿತ್ತೋ ಅಲ್ಲೆಲ್ಲ ಇದು ವರ್ಕ್ ಆಗಿದೆ. ಕಲ್ಯಾಣಿ ಪ್ರಿಯದರ್ಶನ್ ಅವರ ಆಕ್ಷನ್ನು, ಆಕ್ಟಿಂಗು ಎಲ್ಲ ನೋಡಿ ನೀವು ಅವರ ಫ್ಯಾನ್ ಬಾಯ್ ಆಗೋದು ಮಾತ್ರ ಖಂಡಿತ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಪೋಸ್ಟ್ ಕ್ರೆಡಿಟ್ ಸೀನ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಗುರುವೆ. ಬಾಗಿ 4 ಇದು ನಮ್ಮ ಎ ಹರ್ಷ ಅವರು ಡೈರೆಕ್ಟ್ ಮಾಡಿ ಟೈಗರ್ ಶ್ರಾಫ್, ಸಂಜಯ್ ದತ್ ಲೀಡಾ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ರಾನಿ ಎಂಬ ಪಾತ್ರದ ಸುತ್ತ ಇಲ್ಲಿನ ಕತೆ ಸುತ್ತುತ್ತೆ. ಅವನು ತುಂಬಾ ಪ್ರೀತಿಸಿದ ಹುಡುಗಿ ಈಗ ಕಾಣೆ ಆಗಿದ್ದಾಳೆ ಅಂತ ಅವನಿಗೆ ಮಾತ್ರ ಅನ್ಸೋದು.
ವಾಸ್ತವದಲ್ಲಿ ಆ ಹೆಸರಿನ ಅದೇ ತರದ ಯಾವುದೇ ಹುಡುಗಿ ಇಲ್ಲ ಅನ್ನೋದು ಅವನ ಸುತ್ತಮುತ್ತ ಹೇಳಿರುವಂತಹ ಮಾತು. ಇದೇನ್ ಮಿಸ್ಟ್ರಿ, ಏನ್ ಸುಳ್ಳ, ಏನ್ ನಿಜಾನ ಎಲ್ಲವನ್ನ ಈ ಸಿನಿಮಾ ಕಟ್ಕೊಟ್ಟಿದೆ. ಬಾಲಿವುಡ್ನವರು ಒಂದು ಸಿನಿಮಾ ಡಿಸಾಸ್ಟರ್ ಆಗೋವರೆಗೂ ಅದರ 3, 4, 5 ಪಾರ್ಟ್ಗಳನ್ನ ತರ್ತಾನೆ ಇರ್ತಾರೆ. ಈ ವರ್ಷ ಹೌಸ್ಫುಲ್ 5ಗೆ ಹೌಸ್ಫುಲ್ ಎಂಬ ಫ್ರಾಂಚೈಸಿಗೆ ಕರ್ಟನ್ಸ್ ಕ್ಲೋಸ್ ಆಗಿದೆ ಅಂಡ್ ಬಾಗಿ 4 ಕೂಡ ಈ ಸಾಲ್ಗೆ ಬಂದು ಸೇರೋದ್ರಲ್ಲಿ ಡೌಟೇ ಇಲ್ಲ. ಟೈಗರ್ ಶ್ರಾಫ್ ಅವರು ಯಾವಾಗ ಎವಾಲ್ವ್ ಆಗ್ತಾರೆ ಆಸ್ ಅನ್ ಆರ್ಟಿಸ್ಟ್, ತಮ್ಮ ಅಥ್ಲೆಟಿಕ್ ಸ್ಕಿಲ್ಸ್ ಅನ್ನ ತೋರಿಸ್ದೆ ನಟನೆನ ಮಾತ್ರ ಯಾವಾಗ ತೋರಿಸ್ತಾರೋ ಗೊತ್ತಿಲ್ಲ. ಇಲ್ಲಿ ಅನಿಮಲ್ಲು, ಮಾರ್ಕೋ ತರ ಗೋರ್ ವೈಲೆನ್ಸ್ ಅನ್ನ ಮಾಡಿದ್ದಾರೆ, ಬಟ್ VFX CG ವರ್ಕ್ ಆಗಿಲ್ಲ ಅಂಡ್ ಅದು ಆನಿಮೇಟೆಡ್ ಅನ್ನುವಂತಹ ವೈಬ್ ಕೊಡ್ತು. ಖಡಕ್ ಸಿನಿಮಾ ಪ್ರಕಾರ ಇದೊಂದು ವೇಸ್ಟ್ ಆಫ್ ಟೈಮ್. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಮೇಗನ್ 2.0 ಇಲ್ಲಿನ ಕತೆ ಸುತ್ತೋದು ಒಂದು ಮೇಗನ್ ಹೆಸರಿನ ಆಂಡ್ರಾಯ್ಡ್ ಬೇಸ್ಡ್ AI ರೋಬೋಟ್ ನ ಸುತ್ತ. ಇದರ ಪಾರ್ಟ್ 1 ಒಳ್ಳೆ ಹೈಯಲ್ಲಿ ಎಂಡ್ ಆಗಿತ್ತು ಅಂಡ್ ಈ ಸಿನಿಮಾ ಆ ಲೆಗಸಿಯನ್ನ ಕ್ಯಾರಿ ಮಾಡಿದೆ. ಒಂದು ದೊಡ್ಡ ಮಿಲಿಟರಿ ಥ್ರೆಟ್ ಬಂದಾಗ ಆಫ್ಲೈನ್ ಆಗಿದ್ದಂತಹ ಮೇಗನ್ ನ ಈಗ ವಾಪಸ್ ತರಬೇಕಾಗಿದೆ ಅಂಡ್ ಅದರ ರಿಟರ್ನ್ಗೆ ಒಂದು ಸಾಲಿಡ್ ಕಾರಣ ಇದೆ. ಏನ ಕಾರಣ, ಮೇಗನ್ ಆಫ್ಲೈನ್ ಆಗಿದ್ದು ಯಾಕೆ ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಮೇಗನ್ 1 ನೋಡಿಲ್ಲ ಅಂದ್ರೆ ಈ ಕತೆ ಅರ್ಥ ಆಗಲ್ಲ. ಸೊ ಅದನ್ನ ಮುಗಿಸಿದ್ರೆ ಮಾತ್ರ ನೀವು ಇದನ್ನ ನೋಡೋದು ಸೂಕ್ತ ಅಂತ ಹೇಳ್ತೀನಿ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲು ಈ ಎಲ್ಲವನ್ನ ಈ ಸಿನಿಮಾ ಸೂಪರ್ಬ್ ಆಗಿ ಬ್ಲೆಂಡ್ ಮಾಡಿದೆ ಅಂಡ್ ಇದರ ಸ್ಟೋರಿ ನನಗಂತೂ ಒಳ್ಳೆ ಕಿಕ್ ಕೊಡ್ತು ಗುರುವೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಶಕ್ತಿ ತಿರುಮಗನ್ ಇದು ವಿಜಯ್ ಆಂಟೋನಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಸಮಾಜದಲ್ಲಿ ಪದೇ ಪದೇ ಆಗ್ತಿರುವಂತಹ ಕೆಲವು ಇನ್ಸಿಡೆಂಟ್ಸ್ ಗಳ ಕುರಿತು ಈ ಸಿನಿಮಾ ಮಾತನಾಡುತ್ತೆ ಅಂಡ್ ಎಲ್ಲೂ ಅವರು ಮೆಸೇಜ್ ಕೊಡೋದಕ್ಕೇನೆ ಸಿನಿಮಾ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸಲ್ಲ. ಕಥೆಯ ಕೋರ್ ಪ್ಲಾಟ್ ರಿವೀಲ್ ಮಾಡೋದ್ರಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಕಿರಿಕಿರಿ ಉಂಟಾಗ್ಬೋದು ಅಂತ ನಾನು ನಂಬಿದ್ದೀನಿ. ಅದರ ಕಾರಣದಿಂದಾನೇ ಬರೀ ಕೋರ್ ಫ್ಯಾಕ್ಟರ್ನ ತಿಳಿಸ್ತಿದ್ದೀನಿ. ಒಳ್ಳೆ ಸಿಚುವೇಶನ್ನು, ಪ್ರಾಕ್ಟಿಕಲ್ ಕ್ಯಾರೆಕ್ಟರ್ಸ್ನಲ್ಲಿ ನಮ್ಮನ್ನ ಕೂರಿಸಿ ಅದರ ಸುತ್ತ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇನ ಬರ್ಕೊಂಡಿದ್ದಾರೆ. ವಿಜಯ್ ಆಂಟೋನಿ ಅವರು ಮತ್ತೊಮ್ಮೆ ಅವರ ಸ್ಕ್ರಿಪ್ಟ್ ಚಾಯ್ಸ್ ಇಂದ, ಪರ್ಫಾರ್ಮೆನ್ಸ್ ಇಂದ ಎಲ್ಲರನ್ನ ಇಂಪ್ರೆಸ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಥಿಯೇಟರ್ಸ್ ನಲ್ಲಿ ಒಳ್ಳೆ ನಂಬರ್ಸ್ ಅನ್ನ ಬಾಚೋ ಪೊಟೆನ್ಶಿಯಲ್ ಈ ಸಿನಿಮಾ ಆಗಿತ್ತು, ಬಟ್ ಇಲ್ಲಿನ ತಂಡ ಈ ಸಿನಿಮಾದ ಪ್ರಮೋಷನ್ ನಲ್ಲಿ ಎಡವಿದೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ, ಬಟ್ ಇದರ ಕನ್ನಡ ವರ್ಷನ್ಗೆ ಭದ್ರಕಾಳಿ ಅನ್ನುವಂತಹ ಹೆಸರನ್ನ ನೀಡಲಾಗಿದೆ. ದ ವಿಚರ್ ಸೀಸನ್ 4. ವಿಚರ್ ಶುರುವಾಗಿದ್ದು ಒಂದು ಫ್ಯಾಂಟಸಿ ನಾವೆಲ್ ಸೀರೀಸು. ಇದನ್ನ ಬರೆದಿರೋದು ಆಂಡ್ರಿಸ್ ಸಪ್ಕೋಸ್ಕಿ. ಇದರ ಪ್ರಕಾರ ಈ ಕಥೆಯಲ್ಲಿ ಗೆರಾಲ್ಟ್ ಆಫ್ ರಿವಿಯಾ ಅಂತ ಒಬ್ಬ ಮಾನ್ಸ್ಟರ್ ಹಂಟರ್ ಅಂದ್ರೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಗಳಲ್ಲಿ ಮಾಯಾ ಪ್ರಯೋಗಗಳ ಮೂಲಕ ಬದಲಾಯಿಸಲ್ಪಟ್ಟವರು. ಎಮೋಷನ್ಸ್ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಸೀಸನ್ 3 ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲೇ ಸೀಸನ್ 4 ಶುರು ಆಗುತ್ತೆ. 3 ಮೈನ್ ಕ್ಯಾರೆಕ್ಟರ್ಸ್ ಗೆರಾಲ್ಟ್ ಆಫ್ ರಿವಿಯಾ, ಯೆನಫರ್ ಆಫ್ ವೆಂಗರ್ಬರ್ಗ್ ಅಂಡ್ ಸಿರಿ ಅವರು ಸಪರೇಟ್ ಆಗಿದ್ದಾರೆ. ಎಲ್ಲರೂ ಚೇಂಜ್ ಆಗಿದ್ದಾರೆ, ಎಲ್ಲವೂ ಚೇಂಜ್ ಆಗಿದೆ. ಮುಂದೆ ಏನಾಯ್ತು ಅಂತ ಈ ಸೀರೀಸ್ ಅಲ್ಲಿ ನೋಡಬೇಕು. ಈ ಸೀರೀಸ್ ಅಲ್ಲಿ ಒಂದು ಮೇಜರ್ ಚೇಂಜ್ ಆಗಿದೆ, ಅದೇ ಲೀಡ್ ಆಕ್ಟರ್ ನ ಚೇಂಜ್ ಮಾಡಿದ್ದಾರೆ. ಗೆರಾಲ್ಟ್ ಆಫ್ ರಿವಿಯಾ ಫಾರ್ ಸೀಸನ್ 1 to ಸೀಸನ್ 3 ಹೆನ್ರಿ ಕಾವಿಲ್ ಅವರನ್ನ ರೀಪ್ಲೇಸ್ ಮಾಡಿದ್ದಾರೆ. ಅವರ ಜಾಗಕ್ಕೆ ಲಿಯಾಮ್ ಹ್ಯಾಮ್ಸ್ವರ್ತ್ ಅವರು ಬಂದಿದ್ದಾರೆ. ಇದು ಬಿಗ್ಗೆಸ್ಟ್ ಚಾಲೆಂಜು. ಆಡಿಯನ್ಸ್ಗೆ ಇದು ಸ್ಟೋರಿ ಎವಲ್ಯೂಷನ್ ಅಲ್ಲೇ ಆರ್ಗ್ಯಾನಿಕ್ ಆಗಿದೆ ಅಂತ ಟೀಮ್ ಹೇಳಿದೆ. ಮಿಕ್ಕ 3 ಸೀಸನ್ಗಳಿಗಿಂತ ನರೇಟಿವ್ ಸ್ವಲ್ಪ ಚೇಂಜ್ ಆಗಿದೆ. ಸೀಸನ್ ಅಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಇದೆ. ನೀವು ಫ್ಯಾಂಟಸಿ ಸೀರೀಸ್ ಗಳ ಫ್ಯಾನ್ ಆಗಿದ್ರೆ ಈ ಸೀಸನ್ ನ ಮೇಲೆ ಹೇಳಿರುವಂತಹ ಚೇಂಜ್ ನ ಅಕ್ಸೆಪ್ಟ್ ಮಾಡಿ ಈ ಸೀರೀಸ್ ನ ನೀವು ನೋಡಬಹುದು. ಖಡಕ್ ಸಿನಿಮಾ ಪ್ರಕಾರ ಇದು ಡೀಸೆಂಟ್ ವಾಚ್. ದಿ ಹೋಮ್. ಮ್ಯಾಕ್ಸ್ ಅನ್ನುವಂತಹ ಒಬ್ಬ ಹುಡುಗ ಯಾವುದೋ ಲೀಗಲ್ ಟ್ರಬಲ್ ಇಂದ ಜೈಲ್ಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಬಟ್ ಆ ಶಿಕ್ಷೆ ಬೇಡ ಅಂತ ಕಮ್ಯುನಿಟಿ ಸರ್ವಿಸ್ ಅಂತ ಒಂದು ರಿಟೈರ್ಮೆಂಟ್ ಹೋಮ್ ಅಲ್ಲಿ ಕೆಲಸ ಕೊಡ್ತಾರೆ. ಆ ಮನೇಲಿ ಏನಾಯ್ತು, ಯಾಕೆ ಈ ತರ ಆಗ್ತಿದೆ, ಮುಂದೆ ಏನಾಯ್ತು ಅನ್ನೋದೇ ಈ ಸಿನಿಮಾದ ಕತೆ. ಈ ಸಿನಿಮಾದ ರನ್ ಟೈಮ್ ಬರೀ 95 ನಿಮಿಷ. ಇದು ಒಂದು ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್ ಸಿನಿಮಾ. ಪ್ರಿಮೈಸ್ ತುಂಬಾ ಹೊಸದಾಗಿದೆ, ಬಟ್ ಲಾಜಿಕಲ್ ಪಾಯಿಂಟ್ಸು ತುಂಬಾ ಮಿಸ್ ಆಗಿದೆ. ಸಿನಿಮಾದ ರನ್ ಟೈಮ್ ಕಮ್ಮಿ ಇದ್ರೂ ಸ್ಕ್ರೀನ್ ಪ್ಲೇ ಅನ್ಇವನ್ ಆಗಿದೆ. ಪೇಸಿಂಗ್ ಕೆಲವು ಕಡೆ ಸ್ಲೋ ಇದೆ. ಹಾರರ್ ಸಿನಿಮಾ ಫ್ಯಾನ್ ನೀವಾಗಿದ್ರೆ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರೆಂಟ್ಗೆ ಸಿಗುತ್ತೆ. ಇಟ್ ಇಸ್ ಅನ್ ಆವರೇಜ್ ವಾಚ್. ಮಾರಿಗಲ್ಲು. ಕನ್ನಡದಲ್ಲಿ ಒರಿಜಿನಲ್ ವೆಬ್ ಸೀರೀಸ್ಗಳು ಇಲ್ಲ ಅಂತ ಹೇಳ್ತಾನೆ ಇದ್ವಿ, ಬಟ್ ZEE5 ಅಲ್ಲಿ ವೆಬ್ ಸೀರೀಸ್ಗಳ ಓಟ ಶುರುವಾಗಿದೆ. ಅಯ್ಯನ ಮನೆ ಆಯ್ತು, ಶೋಧ ಆಯ್ತು, ಈಗ ಇನ್ನೊಂದು ಸೀರೀಸ್ ಬಂದಿದೆ, ಅದೇ ಮಾರಿಗಲ್ಲು. ಇದು PRK ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡಿದ್ದಾರೆ. ಕದಂಬರ ಕಾಲದಲ್ಲಿ ಮುಚ್ಚಿಟ್ಟಿರುವಂತಹ ನಿಧಿ ಅದನ್ನ ತಮ್ಮದಾಗಿಸ್ಕೋಬೇಕು ಅನ್ನುವಂತಹ ಸಾಕಷ್ಟು ಜನ, ಅವರಿಗೆ ನಿಧಿ ಸಿಕ್ತಾ, ಏನಾಯ್ತು ಅಂತ ನಾವು ಸೀರೀಸ್ ಅಲ್ಲೇ ನೋಡ್ಬೇಕು. ಸೀರೀಸ್ ಅಲ್ಲಿ ಒಟ್ಟು 7 ಎಪಿಸೋಡ್ಗಳಿದೆ ಅಂಡ್ ಪ್ರತಿ ಎಪಿಸೋಡು ಹತ್ತತ್ರ 20 ನಿಮಿಷ ಇದೆ. ಖಡಕ್ ಸಿನಿಮಾ ಪ್ರಕಾರ ಇಟ್ ಇಸ್ ಎ ಗುಡ್ ವಾಚ್. ನೀವು ಈ ಸೀರೀಸ್ ನ ನೋಡಬೇಕು ಅಂದ್ರೆ ZEE5 ಅಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್. ಸ್ಕಿಪ್ ಮಾಡುವಂತಹ ಕಂಟೆಂಟ್ ಗಿಂತ ಈ ವಾರ ವಾಚಬಲ್ ಕಂಟೆಂಟ್ಗಳು ಜಾಸ್ತಿ ಇದೆ. ನೀವು ಯಾವ ಸಿನಿಮಾ ನೋಡಾಯ್ತು, ಅದು ಹೇಗಿತ್ತು, ಅಥವಾ ಯಾವುದನ್ನ ನೋಡೋದಕ್ಕೆ ಹೊರಟಿದ್ದೀರಾ, ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಮುಂದಿನ ವಾರ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.